ನಿರ್ಗತಿಕ ಬಡ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಮತ್ತು ಭೌತಿಕ ಶಿಕ್ಷಣವನ್ನು ನೀಡುತ್ತಾ ಸಾರ್ಥಕ 50 ವರ್ಷಗಳನ್ನು ಪೂರೈಸಿರುವ ಸಿದ್ದಾಪುರದ ಮುಸ್ಲಿಂ ಆರ್ಫನೇಜ್ ಸಂಸ್ಥೆಯ ಸುವರ್ಣ ಮಹೋತ್ಸವದ ಮಹಾ ಸಮ್ಮೇಳನ ಮೇ 13 ಮತ್ತು 14ರಂದು ಸಿದ್ದಾಪುರದಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಎಂಒ ಕಾರ್ಯಕ್ರಮ ಸಂಯೋಜಕರಾದ ವಿಕೆ ಬಶೀರ್ ಮಾತನಾಡಿ, ಮೇ 13ರಂದು ಮಧ್ಯಾಹ್ನ ಮಕಾಂ ಜಿಯಾರತ್ ನಡೆಯಲಿದ್ದು ಸಂಜೆ 4 ಗಂಟೆಗೆ ಸಮಾರಂಭ ಮತ್ತು ಸಮ್ಮೇಳನವನ್ನು ಎಸ್ಕೆಜೆ ಎಂಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಅಬ್ದುಲ್ ರೆಹಮಾನ್ ಮುಸ್ಲಿಯಾರ್ ಉದ್ಘಾಟಿಸಲಿದ್ದಾರೆ. ರಾತ್ರಿ 7 ಗಂಟೆಗೆ ಆಯೋಜಿತ ಸಾರ್ವಜನಿಕ ಸಮ್ಮೇಳನವನ್ನು ಸಿದ್ದಾಪುರ ಮಹಲ್ ಖತೀಬರಾದ ನೌಫಲ್ ಹುದವಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯಿಂದ ಕೊಡಗು ಜಿಲ್ಲಾ ನಾಯ್ಬ್ ಕಾಜಿ ಶೈಖುನಾ ಎಂಎ ಅಬ್ದುಲ್ಲಾ ಫೈಜಿ ವಹಿಸಲಿದ್ದು, ತಿರುವನಂತಪುರದ ನವಾಜ್ ಮಂದಾನಿ ಮುಖ್ಯ ಭಾಷಣ ಮಾಡಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ಮೇ 14ರಂದು ಬೆಳಗ್ಗೆ 10 ಗಂಟೆಯಿಂದ ಮಹಿಳಾ ಸಮಾವೇಶ, ಸಂಜೆ 4 ಗಂಟೆಗೆ ಎಸ್ಎಂಎಒ ಪೂರ್ವ ವಿದ್ಯಾರ್ಥಿಗಳ ಸಮ್ಮೇಳನ, ರಾತ್ರಿ 7 ಗಂಟೆಗೆ ಸಮಾರೋಪ ಸಮ್ಮೇಳನ ನಡೆಯಲಿದೆ. ಸಿದ್ದಾಪುರ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ಮುಸ್ತಫಾ ಹಾಜಿ ಅಧ್ಯಕ್ಷತೆ ವಹಿಸಲಿದ್ದು, ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷರಾದ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಅನ್ವರ್ ಮುಹಿಯುದ್ದೀನ್ ಹುದವಿ ಮುಖ್ಯ ಭಾಷಣ ಮಾಡಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್, ವಿರಾಜಪೇಟೆ ಶಾಸಕರಾದ ಎಎಸ್ ಪಂದಣ್ಣ, ಮಡಿಕೇರಿ ಶಾಸಕರಾದ ಡಾ ಮಂತ್ರಗೌಡ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಪ್ರದೇಶಗಳಲ್ಲಿ ಇರುವಂತಹ ನಿರ್ಗತಿಕ ಮತ್ತು ಬಡ ವಿದ್ಯಾರ್ಥಿಗಳನ್ನು ಸೇರಿಸಿ 1975ರಲ್ಲಿ ಮೊದಲ ಬಾರಿಗೆ ಸಿದ್ದಾಪುರದಲ್ಲಿ ಅನಾಥಾಲಯವನ್ನು ಆರಂಭಗೊಳಿಸಿದ್ದೇವೆ. ಇವತ್ತಿಗೆ ಅದು 50 ವರ್ಷಗಳು ಪೂರ್ಣಗೊಂಡಿದೆ. ಅಂದಿನ ಕಾಲದಲ್ಲಿ ವಿದ್ಯಾಭ್ಯಾಸದ ಕೊರತೆ ಇವುಗಳನ್ನು ಕಂಡು ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸುವ ಉದ್ದೇಶದಿಂದಾಗಿ ಆರಂಭಗೊಂಡಂತಹ ಈ ಸಂಸ್ಥೆಯು ನಂತರ 1979ರಲ್ಲಿ ಹೊಸ ಕಟ್ಟಡ ನಿರ್ಮಿಸುವ ಮೂಲಕ ಅದನ್ನು ಇನ್ನೂ ಹೆಚ್ಚು ಮಕ್ಕಳನ್ನು ಸೇರಿಸಿ ಉತ್ತಮ ಧಾರ್ಮಿಕ ಹಾಗೂ ಭೌತಿಕ ವಿದ್ಯಾಭ್ಯಾಸ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಂದಿನ ಕಾಲದಲ್ಲಿ ಕೇರಳದ ಶಿಕ್ಷಣ ಸಚಿವರಾಗಿದ್ದಂತಹ CH ಮೊಹಮ್ಮದ್ ಕೋಯ ಹಾಗೂ ಕರ್ನಾಟಕದ ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದ ಉಂಡ್ರಾವ್ ಅವರು ಸೇರಿ ಆ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಈ 50 ವರ್ಷಗಳಲ್ಲಿ ಸಾವಿರಾರು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಇದರ 50ನೇ ವರ್ಷದ ಪೂರ್ಣಗೊಂಡ ಇದರ ಸುವರ್ಣ ಮಹೋತ್ಸವವನ್ನು ನಾವು ಮೇ 13 ಮತ್ತು 14ರಂದು ಸಿದ್ದಾಪುರದಲ್ಲಿ ನಡೆಸಲು ತೀರ್ಮಾನಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಶಾಸನಸಭೆಯ ಸಭಾಪತಿಗಳಾದಂತಹ ಯುಟಿ ಖಾದರ್ ಅವರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ವಿರಾಜಪೇಟೆ ಕ್ಷೇತ್ರದ ಎಸ್ ಪಂದಣ್ಣನವರು ಹಾಗೂ ಮಡಿಕೇರಿ ಕ್ಷೇತ್ರದ ಡಾಕ್ಟರ್ ಮಂತ್ರಗೌಡರವರು, ಅದೇ ರೀತಿ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷರಾದಂತಹ ಸೈಯದ್ ಮೊಹಮ್ಮದ್ ಜಿಫ್ರಿ ತಂಗಳರವರು ಆಗಮಿಸುತ್ತಿದ್ದಾರೆ. ಅದೇ ರೀತಿ ಹಲವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಆದ್ದರಿಂದ ಆ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಬಾಂಧವರು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕಂತ ಈ ಮೂಲಕ ಹೇಳಿಕೊಡುತ್ತಿದ್ದೇವೆ. ಶಿಕ್ಷಣ, ಅವರ ಆಹಾರ ಎಲ್ಲ ಈ 50 ವರ್ಷನೂ ನಾವೇ ಇದು ಮಾಡಿಕೊಟ್ಟಿದ್ವಿ. ಅವ್ರನ್ನ ಇದು 10ನೇ ತರಗತಿ ಕಳೆದ ನಂತರ ಅವರು ಮುಂದಕ್ಕೆ ವಿದ್ಯಾಭ್ಯಾಸ ಮಾಡೋದಾದ್ರೆ ಅದಕ್ಕಿರುವಂತಹ ಪ್ರೋತ್ಸಾಹವನ್ನು ನಾವೇ ಕೊಡ್ತಾ ಇದ್ದೀವಿ. ಈಗಾಗಲೇ ಕೆಲವು ಮಕ್ಕಳು MBA ಓದ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ಎಲ್ಲ ಸೌಕರ್ಯ ನಾವು ಮಾಡಿಕೊಡ್ತೀವಿ. ಯಾರು ಅದರಲ್ಲಿ ಓದಕ್ಕೆ ಇದನ್ನು ಇದು ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ನಾವು ಮಾಡಿಕೊಡ್ತಾ ಇದ್ದೀವಿ. ಆದರೆ ನಮ್ಮ ಇದರಲ್ಲಿ 10ನೇ ಕ್ಲಾಸ್ ತನಕ ಮಾತ್ರ ಇರೋದು. ನಮ್ಮ ಸ್ಕೂಲ್ ಇಲ್ಲ, ಅಲ್ಲೇ ಪಕ್ಕದ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಈಗ ಮೊದಲಿಗೆ ಕನ್ನಡ ಮೀಡಿಯಂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀವಿ. ನಂತರದ ದಿನಗಳಲ್ಲಿ ಈಗ ಒಂದು 10-15 ವರ್ಷಗಳಿಂದ ಈಗ 10 ವರ್ಷಗಳಿಂದ ಈ ಕಡೆಗೆ ಇಂಗ್ಲೀಷ್ ಮೀಡಿಯಂನಲ್ಲೇ ಓದಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸಿದ್ದಾಪುರ ಮುಸ್ಲಿಂ ಜಮಾತ್ ಕಾರ್ಯದರ್ಶಿಗಳಾದ ಅಬ್ದುಲ್ ರೌಫ್ ಹಾಜಿ, ಜಂಶೀರ್, ಉಪ ಕಾರ್ಯದರ್ಶಿ KA ಅಸ್ಕರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.